ಎಲ್ಲಿಂದ ಬಂತು ಒಂದಲ್ಲ ಎರಡಲ್ಲ 4 ಲಕ್ಷ ಕೋಟಿ ರೂಪಾಯಿ. ಬ್ಯಾಂಕ್ ಖಾತೆಗಳಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಜಮೆ ಆಗಿದ್ದು ಹೇಗೆ ಎಲ್ಲಿಂದ ಬಂತು ಅನ್ನುವಂತಹ ಶೋಧ ಶುರುವಾಗಿದೆ. ಹೊಸ ವರ್ಷ ಆದಾಯ ತೆರಿಗೆ ಇಲಾಖೆಯಿಂದ ಶುರುವಾಗಿದೆ ಬೇಟೆ. ಒಂದಲ್ಲ ಎರಡಲ್ಲ 60 ಲಕ್ಷ ಬ್ಯಾಂಕ್ ಖಾತೆಗಳ ಮೇಲೆ ಐಟಿ ಹದ್ದಿನ ಕಣ್ಣನ್ನ ಇಟ್ಟಿದೆ. ವೈಯಕ್ತಿಕ ಸಂಸ್ಥೆಗಳ ಹೆಸರಲ್ಲಿರುವ ಖಾತೆಗಳಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಜಮೆ ಆಗಿದೆ. ನೋಟು ನಿಷೇಧದ ಬಳಿಕ ಆಗಿರುವ ಜಮೆ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಅನುಮಾನ ಮೂಡಿದೆ. ಹಣದ ಮೂಲ ಇದೀಗ ಬೆನ್ನಟ್ಟಿದೆ ಆದಾಯ ತೆರಿಗೆ ಇಲಾಖೆ. 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ಜಮೆ ಮಾಡಿದವರಿಗೆ ಹೊಸ ವರ್ಷದ ಖುಷಿ ಇಲ್ಲ. ಏನ್ ಮಾಡುತ್ತೆ ಒಂದು ಕೇಂದ್ರ ಸರ್ಕಾರ, ಯಾವ ರೀತಿ ಐಟಿ ಈ ಒಂದು ಶೋಧದಲ್ಲಿ ಬರೆ ಎಳೆಯುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ಐನೂರು ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.